ಶಿರಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಟಿ ಬಿ ಜಯಚಂದ್ರಗೆ ವೋಟ್ ಹಾಕಲ್ಲ ಅಂತ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಈಗ ಘೋಷಣೆ ಮಾಡಿದ್ದಾರೆ. ಮಾಗೋಡಿನಲ್ಲಿ ಕೃಷ್ಣ ಯಾದವಾನಂದ ಸ್ವಾಮೀಜಿ, ಸೇವಾಲಾಲ್ ಸ್ವಾಮೀಜಿ, ಮಡಿವಾಳ ಮಾಚಿದೇವ ಸ್ವಾಮೀಜಿ, ಸಂಗಣ್ಣ ಬಸವಾನಂದ ಸ್ವಾಮೀಜಿ ಸಭೆ ನಡೆಸಿದ್ರು. ಪಕ್ಷೇತರ ಅಭ್ಯರ್ಥಿ ಸಿಎಂ ನಾಗರಾಜ್ಗೆ ವೋಟ್ ಹಾಕುವಂತೆ ನಿರ್ಧರಿಸಿದ್ರು. ಅಧಿಕಾರಕ್ಕೆ ಬರೋವರೆಗೂ ಅಹಿಂದ ಜಪ ಮಾಡಿದ್ರು. ಅದಾದ್ಮೇಲೆ ಏನೂ ಮಾಡಲಿಲ್ಲ ಅಂತ ತಮ್ಮ ಆಕ್ರೋಶವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಸಮುದಾಯದ ಸ್ವಾಮೀಜಿಯವರು ಮತ್ತು ಲಂಬಾಣಿ ಸಮಾಜದ ಸ್ವಾಮಿಗಳವರು ಬಂದಿದ್ರು. ಕಾಂಗ್ರೆಸ್ ಪಕ್ಷ ಬರೋ ತನಕ ಅಹಿಂದ ಅಂತೇಳಿ ಘೋಷಣೆ ಮಾಡಿದ್ರು. ಅದು ಬಂದ್ಮೇಲೆ ಅಹಿಂದವನ್ನ ಕೈ ಬಿಟ್ರು. ಅಹಿಂದ ವರ್ಗಕ್ಕೆ ಈಗಲೂ ಕೂಡ ಅನ್ಯಾಯನ ಆಗ್ತಿರೋದು, ನ್ಯಾಯ ಏನು ಸಿಕ್ಕಿಲ್ಲ. ಜನನೇ ಮತದಾರ ಅದಕ್ಕೆ ತೀರ್ಪನ್ನ ಕೊಡ್ತಾರಲ್ಲ. ಎಸ್, ಕಾಂಗ್ರೆಸ್ನವ್ರು ಬಂದರು, ಅಹಿಂದ ಮತ ಬೇಕು ಅಂದರು. ಆದರೆ ಓಟ್ ಬಂತು, ಅಧಿಕಾರ ಬಂತು, ನಮ್ಮ ಕಡೆ ತಿರುಗಿ ನೋಡೋದು ಬಿಟ್ಬಿಟ್ರು. ಆದರೆ ಈ ಬಾರಿ ಹಂಗಾಗಲ್ಲ ಅಂತ ಶಿರಾದಲ್ಲಿ ಎಲ್ಲ ಸ್ವಾಮೀಜಿಗಳು ಒಟ್ಟಿಗೆ ಸೇರಿಕೊಂಡು ಇದೀಗ ಟಿ ಬಿ ಜಯಚಂದ್ರ, ಸಚಿವರಾದ ಜಯಚಂದ್ರ ಅವರಿಗೆ ಓಟ್ ಹಾಕಬೇಡಿ ಅನ್ನುವ ನಿರ್ಧಾರಕ್ಕೆ ಬಂದು ಅದನ್ನೇ ಕ್ಯಾಂಪೇನ್ ಮಾಡ್ತಿದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿ ನಾಗರಾಜ್ಗೆ ಓಟ್ ಹಾಕಿ ಅಂತ ಕೂಡ ಒಕ್ಕೊರಲಿನ ಧ್ವನಿಯಲ್ಲಿ ಜನರನ್ನ ಕೇಳುತ್ತಿದ್ದಾರೆ ಅನ್ನೋದು ನೀವು ನೋಡ್ತಿರುವಂಥ ದೃಶ್ಯ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಆಡಳಿತ ಪಕ್ಷ ಪ್ಲಸ್ ಅಲ್ಲಿರುವಂತಹ ಸಚಿವರು ಮತ್ತು ಆ ಭಾಗದ ಪವರ್ಫುಲ್ ಶಾಸಕರು ಅನ್ನಿಸ್ಕೊಂಡಿರೋರಿಗೆ ಒಂದು ರೀತಿ ಅವ್ರ ಆ ಎಲ್ಲ ಸ್ವಾಮೀಜಿಗಳಿಂದ ಶಾಕ್ ಆಯ್ತು. ಖಂಡಿತ ಹರೀಶ್, ನಿನ್ನೆ ನಡೆದಂತಹ ಒಂದು ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳ ಸಭೆಯಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಕಾಂಗ್ರೆಸ್ನಿಂದ ನಮ್ಗೆ ಯಾವುದೇ ರೀತಿಯ ಉಪಯೋಗ ಆಗಿಲ್ಲ. ಈ ಹಿಂದೆ ಅಧಿಕಾರಕ್ಕೆ ಬರುವಂತ ಹಿನ್ನೆಲೆಯಲ್ಲಿ ಅಹಿಂದ ಎಂಬುವಂತಹ ಒಂದು ತಂತ್ರಗಾರಿಕೆ ಅನ್ನೋ ಒಂದು ಸೂತ್ರವನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಳಸಿಕೊಂಡಿದ್ರು. ಸೊ ಅದರಿಂದಲೇ ಅವರು ಅಧಿಕಾರಕ್ಕೆ ಬಂದಿದ್ರು. ಅಧಿಕಾರ ಆದ ನಂತರ ಸಂಪೂರ್ಣವಾಗಿ ಅಹಿಂದ, ಅದರಲ್ಲೂ ಕೂಡ ದಲಿತ ಮತ್ತು ಹಿಂದುಳಿದ ವರ್ಗದವರನ್ನ ಮರೆತಿದ್ದಾರೆ ಎನ್ನುವಂತಹ ಆರೋಪ ಇಲ್ಲಿಯ ಸ್ವಾಮೀಜಿಗಳು ಮಾಡಿರುವಂತದ್ದು. ಹಾಗಾಗಿ ನಿನ್ನೆ ದಿನ ನೀನು ತುಮಕೂರಿನ ಜಿಲ್ಲೆ ಶಿರಾ ಕ್ಷೇತ್ರದ ಮಾಗೋಡಿನಲ್ಲಿ ಒಂದು ಸಭೆ ಸೇರಿ ಈ ರೀತಿಯ ನಿರ್ಣಯಕ್ಕೆ ಬಂದಿದ್ದಾರೆ. ಜೊತೆಗೆ ಅಲ್ಲಿ ಇರುವಂತ ಅಂದ್ರೆ ಶಿರಾ ಕ್ಷೇತ್ರದಲ್ಲಿ ಮಂಜುನಾಥ್ ಮೀನ್ ವೈಲ್ ಈಗ ಸ್ವಾಮೀಜಿಗಳೆಲ್ಲ ಹಿಂಗ್ ಬಂದ್ ನಿಂತಿದ್ದಾರೆ ಅಂದ್ರೆ ಅವರ ಅನುಯಾಯಿಗಳು, ಭಕ್ತರು, ಮಠಕ್ಕೆ ಯಾರ್ಯಾರು ಡೆಡಿಕೇಟ್ ಆಗಿರ್ತಾರೆ ಅವ್ರ ಮೇಲೆಲ್ಲ ಇನ್ಫ್ಲೂಯೆನ್ಸ್ ಮಾಡೋಕ್ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ಜಯಚಂದ್ರ ಅವರಿಗೆ ಇದು ಕಷ್ಟ ಆಗುತ್ತೆ ಅಂತೀರಿ? ಖಂಡಿತ ಅಲ್ಲಿ ಪ್ರಮುಖವಾಗಿ ಸುಮಾರು 5 ಸ್ವಾಮೀಜಿಗಳು ಬಂದಿರುವಂತದ್ದು, ಚಿತ್ರದುರ್ಗದಿಂದ ಬಂದಿರುವಂತಹ ಸ್ವಾಮೀಜಿಗಳು ಶ್ರೀಕೃಷ್ಣ ಯಾದವಾನಂದ ಸ್ವಾಮೀಜಿ, ಸೇವಾಲಾಲ್ ಸ್ವಾಮೀಜಿ, ಮಡಿವಾಳ ಮಾಚಿದೇವ ಶ್ರೀಗಳು ಹಾಗೂ ಸಂಗಣ್ಣ ಬಸವಾನಂದ ಸ್ವಾಮೀಜಿಗಳು ಸೇರಿದಂತೆ ಪ್ರಮುಖ ಮಠದ ಸ್ವಾಮೀಜಿಗಳು ಬಂದಿರುವಂತದ್ದು. ದಲಿತ ಸ್ವಾಮೀಜಿಗಳು ಕೂಡ ಅಲ್ಲಿ ಬಂದಿರುವಂತದ್ದು. ಇವೆಲ್ಲರೂ ಕೂಡ ಅಲ್ಲಿ ಒಕ್ಕೊರಲ ನಿರ್ಣಯ ಏನು ತಗೊಂಡಿರುವಂತದ್ದು, ಕಾಂಗ್ರೆಸ್ಗೆ ಮತ ಹಾಕಬಾರದು ಅನ್ನುವಂಥದ್ದು. ಅಂದ್ರೆ ಅದರಲ್ಲೂ ಕೂಡ ಯಾದವ ಸಮುದಾಯದ ಅಭ್ಯರ್ಥಿ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂತಹ ಸಿಎಂ ನಾಗರಾಜ್ ಅವರಿಗೆ ಸಪೋರ್ಟ್ ಮಾಡಿ ಎನ್ನುವಂತ ಮಾತನ್ನು ಅವ್ರು ಹೇಳಿರುವಂತದ್ದು. ಜೊತೆಗೆ ಆ ಪಕ್ಷೇತರ ಅಭ್ಯರ್ಥಿಯ ಮತಯಾಚನೆಯಲ್ಲೂ ಕೂಡ ಇವರು ರೋಡ್ ಶೋದಲ್ಲೂ ಕೂಡ ಪಾಲ್ಗೊಂಡು ಮತಯಾಚನೆ ಮಾಡಿರುವಂತದ್ದು. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ